ಆಯ್ತು. ಆದ್ದರಿಂದ ನಾನು ಇರುವ ವಿಷಯವನ್ನು ನಮಗೆ ಸಂಪೂರ್ಣವಾಗಿ ತಿಳಿಸಿದ್ದರೆ 9 ಗ್ರಹದ ಪ್ರಯತ್ನವ ಬಯಬೇಕು. ಈ ವಿಚಾರವನ್ನು ಲೋಕ ಸಂಸಾರಿಯಾದ ಸತಿದೇವ ತುಂಬನೇ ಕೂಡಲಾರ ನಿಮ್ಮ ಅವಾಚ್ಯ ಶಬ್ದಗಳನ್ನು ಕೇಳಿದಂತ ಸತಿದೇವ ಖಂಡಿತವಾಗಿ ಈ ಸುತ್ತಲ್ಲಿ ಚೇತನ್ ಕುಮಾರ್ ಅವರು ನಮ್ಮ ಚಿಕ್ಕ ಕಾಯಿಯನ್ನು ನೆಚ್ಚಿ ತಿರುಕಾಣಿಕೆ ನೀಡಿದ್ದಾರೆ. ಅವರಿಗೆ ಆ ಶನೇಶ್ವರನು ಹಾಗೂ ಗ್ರಾಮದ ಇಷ್ಟಾರ್ಥ ಈಶ್ವರ ದೇವರು ಹಾಗೂ ಅವರ ಮನೆಯ ಇಷ್ಟಾರ್ಥ ದೇವತೆಗಳು ಸಹ ಆಯುಧ ಆರೋಗ್ಯ ಐಶ್ವರ್ಯವನ್ನು ಕೊಡುವುದಾಗಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮಹಾರಾಜ ಅವಾಚ್ಯ ಶಬ್ದಗಳನ್ನು ಕೇಳಿದಂತ ಸತಿದೇವ ಸುಮ್ಮನೆ ಕೂಡಲಾರ ಅಂತೆ ಈ ತುಂಬಿದ ಸಭೆಗೆ ಇಲ್ಲಿಗೆ ಬಂದರೆ ಬರಬಹುದು ಮಹಾರಾಜ. ಆ ನಿಮ್ಮ ಶನಿ ಇಲ್ಲಿಯವರೆಗೆ ಬರ್ತಾನೆ ಅಂತಾದ್ರೆ ದಿಕ್ಕುಗಳಲ್ಲಿ ಒಂದು ದಿಕ್ಕಾಲವನ್ನು ಎನಿಸಿದ್ದೇನೆ. ಮತ್ತೊಂದು ಮೇರಿಯವ ಇಲ್ಲಿಗೆ ಬರ್ತಾನಂತಾನೆ ನೋಡ್ತೇನಂತೆ ಯಾರು ನನ್ನನ್ನು ಜರಿದಾಡುತ್ತಾ ಇದ್ದಾರೆ, ಕೇವಲವಾಗಿ ನನ್ನನ್ನು ಮಾತನಾಡುತ್ತಾ ಇದ್ದಾರೆ. ನನ್ನ ದಿವ್ಯ ದೃಷ್ಟಿಯನ್ನು ಹರಸಿ ನೋಡುತ್ತಾ ಇದ್ದೇನೆ. ಉಚ್ಚರಣೆ ಪಡೆದು ರಾಜ ವಿಕ್ರಮ. ಯಾರು ಭಯ ಪಡಬೇಡಿ, ಯಾರು ಭಯ ಪಡಬೇಡಿ. ನಾನಿದ್ದೇನೆ ನೋಡ್ಕೊಳ್ತೇನೆ. ವಿಕ್ರಮ, ಪ್ರಪಂಚದ ಚರಾಚರ ವಸ್ತುಗಳೆಲ್ಲವೂ ಅಥವಾ ಎಲ್ಲ ಜೀವಿಗಳೆಲ್ಲವೂ ಶನಿಯನ್ನ ಕಂದಾಕ್ಷರ, ಶನಿಯನ್ನ ಹೆಸರನ್ನು ಕೇಳಿದ ಕ್ಷಣದಲ್ಲಿ ಗಡ್ಡ 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 ಗಡ್ಡನೆ ನಡುಗಿ ಭಕ್ತಿಯಿಂದ ತಲೆಬಾಗುವಂತ ಈ ಶನಿಯ ಹುದ್ದೆ ಒಂದು ರೀತಿಯಾದಂತಹ ವಿಶಿಷ್ಟವಾದಂಥದ್ದು. ಅಂಥದ್ರಲ್ಲಿ ಸಾಧಾರಣ ಒಬ್ಬ ರಾಜನೆನಿಸಿಕೊಂಡಿರುವಂತಹ ರಾಜ ವಿಕ್ರಮ ಶನಿಯನ್ನ ಕೇವಲವಾಗಿ ಮಾತನಾಡುತ್ತಾ ಇದ್ದೀಯ. ಆ ವಿಕ್ರಮ ಮಲಗಿದ ಸಿಂಹವನ್ನ ಕಣಕಿದೆ, ಅಲ್ಲ ಮಲಗಿದ ಗಡ್ಡ ಸರ್ಪದ ಭಾವವನ್ನು ತುಳಿದೆ. ಇದೋ ರಾಜನೆಂಬ ಅಹಂಕಾರದಿಂದ ಸಿಂಹಾಸನದ ಮೇಲೆ ಕುಳಿತು ನನ್ನನ್ನ ಜೈದಾಡುತ್ತೇವೆ. ಇದೋ ಮಾಡುತ್ತಾ ಇರು. ನನ್ನ ಎಡಗಾಲಿನ ಹಪ್ಪಳವನ್ನು ಭೂಮಿಗೆ ಅದುಮಿ ಸಿಂಹಾಸನ ಸಮೇತ ನನ್ನ ಪಾದದ ಮೇಲೆ ಬೆಳೆಬೇಕು.
ಮಾಡಿದ್ದೇನೆ. ಅಜ್ಞಾನಿಯಾದಂತ ನನ್ನನ್ನು ಕಷ್ಟಕಾಲ ಮುಗಿಬೇಕು ಒಳ್ಳೆ ಕಾಲ ಮುಗಿಬೇಕು ಅನ್ನೋ ವಿಚಾರ ಇದೆ. ಇವಾಗ ಕಷ್ಟಕಾಲ ಮುಗಿದು ಒಳ್ಳೆ ಕಾಲ ಅನ್ನೋ ವಿಚಾರದಲ್ಲಿ ತನ್ನನ್ನು ಆರಾಧನೆ ಮಾಡಬೇಕು ಅನ್ನೋ ಇಂಥ ಕಾಲದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಿಸ್ತೇನೆ ಅಂತ ಹಾಕಿಕೊಂಡೇ ಬರ್ತೇನೆ.